ದಾಳಿ ಮತ್ತೆ ಸುಹಾಸ್ ಹತ್ಯೆಯನ್ನ ಖಂಡಿಸಿ ಚಿಕ್ಕಮಗಳೂರನ್ನ ಬಂದ್ ಮಾಡಲಾಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇತೃತ್ವದಲ್ಲಿ ಬಂದ್ ಅನ್ನ ಮಾಡಲಾಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇತೃತ್ವದಲ್ಲಿ ಚಿಕ್ಕಮಗಳೂರು ಬಂದ್ ಅನ್ನು ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತದ ವಿರೋಧದ ಮಧ್ಯೆಯೂ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮೆರವಣಿಗೆ ಹೊರಟ ಸಂಘ ಪರಿವಾರದ ಕಾರ್ಯಕರ್ತರ ಬಂಧನ ಕೂಡ ಆಗಿದೆ. ಸುಹಾಸ್ ಪರ ಘೋಷಣೆಯನ್ನ ಕೂಗಿ ಪ್ರತಿಭಟನಾಕಾರರಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಷೇಧಾಜ್ಞೆ ಜಾರಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ 20 ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ವಶಕ್ಕೆ ಪಡೆದುಕೊಳ್ಳುವಂತಹ ದೃಶ್ಯಾವಳಿಗಳು. ಜಿಲ್ಲಾಡಳಿತದ ವಿರೋಧದ ಮಧ್ಯೆಯೂ ಬಂದ್ಗೆ ಕರೆಯನ್ನ ಕೂಡ ಕೊಡಲಾಗಿದೆ. ಒಂದ್ ಕಡೆ ಉಗ್ರರು ಪಹಲ್ಗಾಮ್ನಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡಿ 26 ಜನರ ನರಮೇಧದ ಕೆಲಸವನ್ನ ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇತ್ತು. ಅದರ ಜೊತೆಗೆ ಕಳೆದ 1 ವಾರದ ಹಿಂದೆ ಸುಹಾಸ್ ಹತ್ಯೆಯಾಗಿತ್ತಲ್ಲ, ಸುಹಾಸ್ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನಾಕಾರರು ಪ್ರತಿಭಟನೆಗೆ ಕರೆಯನ್ನ ಕೂಡ ಕೊಟ್ಟಿದ್ರು. ನಿಷೇಧಾಜ್ಞೆ ಜಾರಿ ಇತ್ತು, ಆದರೂ ಕೂಡ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಕರೆಯನ್ನ ಕೊಡಲಾಗಿತ್ತು. ಸೊ ಹಾಗಾಗಿ ಪ್ರತಿಭಟನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರೇರಿತ ಮುಸಲ್ಮಾನರಿಗೆ ಹಿಂದೂಗಳನ್ನು ಹತ್ಯೆ ಮಾಡುತ್ತಿರುವ ಪಾಕಿಸ್ತಾನ್ ಪ್ರೇರಿತ ಮುಸಲ್ಮಾನರಿಗೆ ಬಲವಂತ ಮಾಡಿದ್ರೆ ಬಲವಂತ ಪ್ರಶ್ನೆ ಇಲ್ಲ ಸರ್. ದಯವಿಟ್ಟು ಬಂದು ಯಾವುದೇ ರೂಪದಲ್ಲಿ ಬಂದ್ ಮಾಡಲು ಕಾನೂನು ಬಾಹಿರ ಸರ್. ನಾವು ಕೈ ಮುಟ್ಕೊಂಡು ಸುಹಾಸ್ ಶೆಟ್ಟಿ ಕೊಂದ ಮುಸಲ್ಮಾನರಿಗೆ ಗೂಂಡಾ ಅಲ್ಲ, ಗೂಂಡಾ ಅಲ್ಲ, ಸುಹಾಸ್ ಶೆಟ್ಟಿ ಗೂಂಡಾ ಅಲ್ಲ, ಗೂಂಡಾ ಅಲ್ಲ, ಗೂಂಡಾ ಅಲ್ಲ, ಸುಹಾಸ್ ಶೆಟ್ಟಿ ಗೂಂಡಾ ಅಲ್ಲ. ಹಿಂದೂ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ, ಸುಹಾಸ್ ಶೆಟ್ಟಿ, ಹಿಂದೂ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ, ಸುಹಾಸ್ ಶೆಟ್ಟಿ. ಪಾಕಿಸ್ತಾನ್ ಪ್ರೇರಿತ ಮುಸಲ್ಮಾನರಿಗೆ ಹಿಂದೂಗಳನ್ನು ಹತ್ಯೆ ಮಾಡುತ್ತಿರುವ ಪಾಕಿಸ್ತಾನ್ ಪ್ರೇರಿತ ಮುಸಲ್ಮಾನ